ಅವನು ಮುಸ್ಲಿಮು, ಅವನು ಮುಲ್ಲಾ, ಅವನು ಜಿಹಾದಿ. ಸರಿ ಆಯ್ತು, ನಾವು ಹಿಂದೂಗಳು ಕೇಳ್ತಾ ಇದೀವಿ, ಆ ಲ್ಯಾಂಡ್ ಓನರ್ ಮತ್ತು ಅವ್ರ ತಂಗಿನ ಸಾಯಿಸಿರೋರು ಯಾರು? ವೇದಾವಲ್ಲಿ ಟೀಚರ್ನ ಅತ್ಯಾಚಾರ ಮಾಡಿ ಬೆಂಕಿ ಹಚ್ಚಿ ಅವ್ರ ಗಂಡನ್ನ ಅಂದರಾಕ್ಸಿರೋರು ಯಾರು? ಅಪೋಸಿಷನ್ ಪಾರ್ಟಿ ಲೀಡರ್ ಮಗಳನ್ನ 56 ದಿನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ನದಿ ಬದಿಗೆ ಬಿಸಾಕ್ದವ್ರು ಯಾರು? ಸೌಜನ್ಯಾಳನ್ನ ಅತ್ಯಾಚಾರ ಮಾಡಿದವ್ರು ಯಾರು? ಚಿತ್ರಹಿಂಸೆ ಕೊಟ್ಟು ಸಾಯಿಸಿದವ್ರು ಯಾರು? ನಿರಪರಾಧಿಯಾಗಿರೋ ಸಂತೋಷ್ಗೆ ಹೊಡೆದವ್ರು ಯಾರು? ನಿರಪರಾಧಿಯಾಗಿರೋ ಸಂತೋಷ್ನ 10 ವರ್ಷಗಳ ಕಾಲ ಜೈಲಲ್ಲಿ ಕೊಳೆಯೋ ತರ ಮಾಡಿದ್ಯಾರು? ಇದಕ್ಕೆಲ್ಲ ಆನ್ಸರ್ ನಿಮ್ಮ ಹತ್ರ ಇದೆ ಅನ್ನೋದಾದ್ರೆ ನಾನು ಇವತ್ತಿಗೆ ಈಗ್ಲೇ ಆ ಸಮೀರ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ತೀನಿ. ಉತ್ತರ ಇದೆಯಾ? ಉತ್ತರ ಇದೆಯಾ ಅಂದ್ರಲ್ಲೇ? ಸೌಜನ್ಯಾಳ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇರ್ತಿದ್ರೆ, ಅವಳ ತಾಯಿಯ ಜಾಗದಲ್ಲಿ ನಿಮ್ಮ ತಾಯಿ ಇರ್ತಾ ಇದ್ದಿದ್ರೆ ನೀವ್ ಇದೇ ತರ ರಿಯಾಕ್ಟ್ ಮಾಡ್ತಿದ್ರೇನಲ್ಲೇ? ಒಂದಂತೂ ನೆನ್ಪಿಟ್ಕೊಳ್ಳಿ, ಸೌಜನ್ಯ ವಿಷಯದಲ್ಲಿ ಯಾವುದೇ ಧರ್ಮದವರಾದ್ರೂ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದು ನಮ್ಮ ಧರ್ಮ, ನಾವು ಮಾಡ್ತೀವಿ. ಆ ತಾಯಿಯ ಕಣ್ಣೀರು ನಿಮ್ಗಳಿಗೆ ತಟ್ಟದೆ ಹೋಗಲ್ಲ, ನೆನ್ಪಿಟ್ಕೊಳ್ಳಿ.